ಇದೀಗ ಇಡಿ ದಾಳಿ ಬಳಿಕ ಲೋಕಾಯುಕ್ತ ಸರದಿ ಶುರುವಾಗಿದೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಮೆಗಾ ರೈಡ್ ಆಗಿದೆ. 9 ಅಬಕಾರಿ ಡಿಸಿ ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ. ಇಡಿ ಬಳಿಕ ಇದೀಗ ಲೋಕ ಸರದಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಮೆಗಾ ರೈಡ್ ಆಗಿದೆ. 9 ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಏಕಕಾಲಕ್ಕೆ ಇಲ್ಲಿ ಲೋಕಾಯುಕ್ತ ದಾಳಿ ಮಾಡಿದೆ. ಮಹತ್ವದ ದಾಖಲೆಗಳು ಹಾಗೆ ಕಡತಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಇಡಿ ದಾಳಿ ಬಳಿಕ ಇದೀಗ ಲೋಕಾಯುಕ್ತ ತನ್ನ ಬೇಟೆ ಶುರು ಮಾಡಿಕೊಂಡಿರುವಂತದ್ದು. ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಮೆಗಾ ರೈಡ್ ಆಗಿರುವಂತದ್ದು. ಒಟ್ಟು 9 ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ. ಮಹತ್ವದ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಇತ್ತೀಚೆಗಷ್ಟೇ ಇಡಿ ದಾಳಿ ಆಗಿತ್ತು. ಈ ಬಳಿಕ ಇದೀಗ ಲೋಕಾಯುಕ್ತ ರೈಡ್ ಮಾಡಿರುವಂತದ್ದು. ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಶಾಕ್ ನೀಡಿದೆ ಇಲ್ಲಿ ಲೋಕಾಯುಕ್ತ. ಒಟ್ಟು 9 ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಏಕಕಾಲಕ್ಕೆ ಇಲ್ಲಿ ಲೋಕಾಯುಕ್ತ ದಾಳಿ ನಡೆಸ್ತಾ ಇದೆ. ಇನ್ನು ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಹಾಗೆ ಕಡತಗಳ ಪರಿಶೀಲನೆ ಆಗ್ತಾ ಇರುವಂತದ್ದು. ಇಡಿ ಬಳಿಕ ಇದೀಗ ಲೋಕಾಯುಕ್ತದ ಸರದಿ ಸ್ಟಾರ್ಟ್ ಆಗಿರುವಂತದ್ದು. ಅಬಕಾರಿಯ ಇಲಾಖೆಯ ಅಧಿಕಾರಿಗಳಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಮೆಗಾ ರೈಡ್ ಆಗಿರುವಂತದ್ದು. ಒಟ್ಟು 9 ಅಬಕಾರಿ ಡಿಸಿ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಆಗಿರುವಂತದ್ದು. ಹಾಗೆ ಮಹತ್ವದ ದಾಖಲೆಗಳನ್ನು ಕೂಡ ಇಲ್ಲಿ ಕಲೆ ಹಾಕಲಾಗ್ತಾ ಇದೆ. ಇಡಿ ದಾಳಿ ಆಗಿತ್ತು ಇತ್ತೀಚೆಗಷ್ಟೇ. ಇದೀಗ ಮತ್ತೀಗ ಲೋಕಾಯುಕ್ತ ಕೂಡ ಈಗ ದಾಳಿ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರೋಹನ್, ಇಡಿ ಬಳಿಕ ಇದೀಗ ಲೋಕಾಯುಕ್ತ ಸರದಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ರೋಹನ್? ಡಿಸಿ ಕಚೇರಿಗಳ ಮೇಲೆ ಕೂಡ ಏಕಕಾಲದಲ್ಲಿ ಅಂದ್ರೆ ಸೈಮಲ್ಟೇನಿಯಸ್ಲಿ ಅಟ್ಯಾಕ್ ಅಂತಂದ್ರೆ ದಾಳಿ ನಡೆಸಿದೆ. ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಈಗ ದೊಡ್ಡ ಶಾಕ್ ನೀಡಿದೆ ಅಂತ ಹೇಳ್ಬೋದು. ಒಂದೇ ಸಮಯದಲ್ಲಿ 8 ಕಡೆ ಅಬಕಾರಿ ಡಿಸಿ ಕಚೇರಿಗಳು ಹಾಗೂ ಗ್ರಾಮಾಂತರ ಭಾಗದಲ್ಲಿ ಅಬಕಾರಿಗಳ ಒಂದು ಸೇರಿದಂತೆ ಒಟ್ಟು 9 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ ಅಂತ ಹೇಳ್ಬೋದು. ಲೋಕಾಯುಕ್ತ ಕಾಯ್ದೆ ಅಡಿ ದಾಖಲಾಗಿದ್ದ ಪ್ರಕರಣದ ಹಿನ್ನೆಲೆಯಲ್ಲಿ ಕೂಡ ಮಹತ್ವದ ಕಾರ್ಯಾಚರಣೆ ನಡೆದಿದೆ ಅಂತ ಹೇಳ್ಬೋದು. ಅಬಕಾರಿ ಡಿಸಿ ಕಚೇರಿಗಳಲ್ಲಿ ನಡೆದಿರತಕ್ಕಂಥ ಕೆಲವೊಂದು ಆಡಳಿತಾತ್ಮಕ ಮತ್ತು ಲೋಪ ಮತ್ತು ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳ ಕುರಿತು ಈಗಾಗಲೇ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಏನು ಜಾರಿ ನಿರ್ದೇಶನಾಲಯ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆದ ಬೆನ್ನಲ್ಲೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಕೂಡ ಈಗ ಮತ್ತೊಂದು ಪ್ರಮುಖ ಈಗ ತನಿಖೆ ನಡೆದಿದೆ ಅಂತ ಹೇಳ್ಬೋದು. ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ಕಾರ್ಯಾಚರಣೆಯಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಆತಂಕ ಕೂಡ ಶುರುವಾಗಿದೆ. ದಾಳಿ ವೇಳೆ ಅಧಿಕಾರಿಗಳು ಕಚೇರಿಗಳಿಗೆ ಪ್ರಮುಖ ದಾಖಲೆಗಳು ಹಾಗೂ ಕಡತಗಳು ಕೂಡ ಅರ್ಜಿ ಸಂಬಂಧಿಸಿದ ಮಹತ್ವದ ಮಾಹಿತಿಯನ್ನು ಕೂಡ ಈಗಾಗಲೇ ಪರಿಶೀಲನೆ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಮದ್ಯದ ಅಂಗಡಿ ಅಂದ್ರೆ ನವೀಕರಣ ಅರ್ಜಿಗಳು, ಬಾಕಿ ಉಳಿದಿರ್ತಕ್ಕಂಥ ಕಡತಗಳು, ಫೈಲ್ಗಳು ಯಾವ್ಯಾವ ಉಲ್ಲಂಘನೆ ಮಾಡಿದರೆ ಇವೆಲ್ಲ ಪ್ರಕರಣದ ವಿವರಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಬಕಾರಿ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿ ಈಗ ಕೈಗೊಂಡಿರ್ತಕ್ಕಂಥ ಕ್ರಮ ಹಾಗೂ ಬಾಕಿ ಇರುವಂತಹ ಕೆಲಸಗಳು ಮತ್ತು ಕಾರ್ಯವೈಖರಿ ಬಗ್ಗೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಈಗ ಶೋಧ ಕಾರ್ಯ ಪೂರ್ಣಗೊಂಡ ಬಳಿಕ ಸಮಗ್ರವಾದಂತಹ ದಾಖಲೆ ಮತ್ತು ಹಾಗೂ ಪರಿಶೀಲನಾ ಮಾಹಿತಿಯನ್ನ ಕ್ರೋಢೀಕರಿಸಿ ಲೋಕಾಯುಕ್ತ ಒಂದು ವರದಿ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಈ ವರದಿ ಅದು ಆದ್ಮೇಲೆ ಈಗ ಮುಂದಿನ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.